ಬಗೆದಷ್ಟು ಬಯಲಾಗ್ತಾ ಇದೆ 400 ಕೋಟಿ ರಾಬರಿ ಪ್ರಕರಣ. ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಈ ಒಂದು ಹಣ ಸೇರಿತ್ತಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಕಿಶೋರ್ ಸಾಳ್ವೆ ಅಲಿಯಾಸ್ ಕಿಶೋರ್ ಸೇಠ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ನ ಹಾಗಾದ್ರೆ? ಬಗೆದಷ್ಟು ಬಯಲಾಗ್ತಾ ಇದೆ 400 ಕೋಟಿ ರಾಬರಿ ಪ್ರಕರಣ. ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಇವು ಇಷ್ಟೊಂದು ಹಣ ಸೇರಿತ್ತಾ ಎನ್ನುವಂತಹ ಪ್ರಶ್ನೆಗಳು. 2,000 ಮುಖ ಬೆಲೆಯ ನೋಟುಗಳು ಈ ಒಂದು 400 ಕೋಟಿಯಲ್ಲಿ ಇದ್ವು. ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಠ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ನ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದಾಗ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತೋ ಆಗ ಈ ಕಿಶೋರ್ ಸೇಠ್ಗೆ ಸೇರಿದಂತಹ ದುಡ್ಡಿದು ಎನ್ನುವಂಥ ಮಾಹಿತಿಗಳು ಅಥವಾ ಅನುಮಾನಗಳು ವ್ಯಕ್ತವಾಗಿತ್ತು. ಆದರೆ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕಿಶೋರ್ ಸೇಠ್ ಅಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ನಾ ಎನ್ನುವಂತಹ ಪ್ರಶ್ನೆಗಳು. ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ಗುಜರಾತ್ಗೆ ಇವರು ಕಳಿಸ್ತಾ ಇದ್ರಂತೆ. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿರ್ತಾನೆ ಕಿಶೋರ್. ವಿರಾಟ್ನ ಹುಡುಗರು ಕಂಟೈನರ್ ಹಣದ ಸಮೇತ ಮಿಸ್ಸಿಂಗ್ ಆಗ್ತಾರೆ. ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದಂತಹ 400 ಕೋಟಿ ರಾಬರಿ ಕೇಸ್. ಇದು ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಪ್ರಕರಣ. ಇದು ಹಣ ಹೈಜಾಕ್ ಪ್ರಕರಣ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸರ್ಕಾರ. SITಯನ್ನು ಕೂಡ ರಚನೆ ಮಾಡಿತ್ತು. ಇದೀಗ SITನ ತನಿಖೆ ಕೂಡ ಚುರುಕುಗೊಂಡಿದೆ. ಪ್ರಕರಣದಲ್ಲಿ ಬೆಚ್ಚಿ ಬೀಳುವ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಕಿಶೋರ್ ಸಾಳ್ವೆ ಅಲಿಯಾಸ್ ಕಿಶೋರ್ ಸೇಠ್ ಬರೀ ಮಧ್ಯವರ್ತಿಯಾಗಿ ಮಾತ್ರ ಕೆಲಸ ಮಾಡಿದ್ನಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಜವಾಬ್ದಾರಿಯನ್ನ ಆರೋಪಿ ವಿರಾಟ್ಗೆ ನೀಡಿರ್ತಾನೆ ಕಿಶೋರ್. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಈ ಒಂದು ಕಂಟೈನರ್ ಏನಿರುತ್ತೆ 400 ಕೋಟಿ ಹಣದ ಕಂಟೈನರ್ ಮಿಸ್ಸಿಂಗ್ ಆಗುತ್ತೆ. ವಿರಾಟ್ನ ಹುಡುಗರು ಹಣದ ಸಮೇತ ಮಿಸ್ ಆಗ್ತಾರೆ. ಕಿಶೋರ್ ಮತ್ತು ಜಯೇಶ್ ಮಾತನಾಡಿರುವಂತಹ ಸಂಭಾಷಣೆಯಲ್ಲಿ ಈ ವಿಚಾರಗಳು ರಿವೀಲ್ ಆಗಿದೆ. ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಎನ್ನುವಂಥ ವಿಚಾರ ಕೂಡ ಆ ಒಂದು ಆಡಿಯೋದಲ್ಲಿ ಬೆಳಕಿಗೆ ಬಂದಿದೆ. ಆಡಿಯೋ ಸಂಭಾಷಣೆ ಹಾಗೂ ವಾಟ್ಸಪ್ ಕಾಲ್ ಸಂಭಾಷಣೆ ಆಧಾರದ ಮೇಲೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಮಹಾರಾಷ್ಟ್ರದ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ವಿರಾಟ್ನನ್ನ ಬಂಧಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಚೋರ್ಲಾ ಗಡಿಯಲ್ಲಿ 400 ಕೋಟಿ ಹಣ ಲೂಟಿ ಪ್ರಕರಣ ಇದು. ಕಿಶೋರ್ ಮತ್ತು ಜಯೇಶ್ ಸಂಭಾಷಣೆ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಏನೋ ಒಂದು 400 ಕೋಟಿ ಹಣವನ್ನು ರಾಬರಿ ಮಾಡಲಾಗಿತ್ತು. ಈಗ ಕಿಶೋರ್ ಹಾಗೂ ಜಯೇಶ್ ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದರಲ್ಲಿ ಗುಜರಾತ್ನ ದೊಡ್ಡ ರಾಜಕಾರಣಿ ಇದ್ದಾರೆ ಅಂದ್ರೆ ಅವರು ಮಾತಾಡಿರುವಂತಹ ಸ್ಟೇಟ್ಮೆಂಟ್ಸ್ ಇದು. ನಾನು 150 ಖರ್ಚಾಗಿದೆ, 200 ಕೊಡಿ ಅಂತ ಹೇಳಿದ್ದೀನಿ ಅಂತ ಈ ಕೋಡ್ ವರ್ಡ್ ಬಗ್ಗೆ ಕಿಶೋರ್ ಹಾಗೂ ಜಯೇಶ್ ಮಾತನಾಡ್ತಾ ಹೋಗಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಕೋಡ್ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಮಾತಾಡಿದ್ದಾರೆ. ನಾನು 150 ಖರ್ಚಾಗಿದೆ ಅಂತ ಹೇಳಿದ್ದೀನಿ, 200 ಕೊಡಿ ಅಂತ ಅವರಿಗೆ ಹೇಳಿದ್ದೀನಿ. ಇದರಲ್ಲಿ ಗುಜರಾತ್ನ ದೊಡ್ಡ ರಾಜಕಾರಣಿ ಇದ್ದಾರೆ ಅಂತ ಅವರು ಮಾತಾಡ್ಕೊಂಡಿದ್ದಾರೆ. ಕಿಶೋರ್ ಹಾಗೂ ಜಯೇಶ್ ಮಾತಾಡಿದ್ದಾರೆ. ಆ ಒಂದು ಆಡಿಯೋ ಕೂಡ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವಾಟ್ಸಪ್ ಕಾಲ್ ಮುಖಾಂತರ ಅವರು ಮಾತಾಡ್ಕೊಂಡಿರುವಂತಹ ಆಡಿಯೋ ಅದು. ಕೋಡ್ ವರ್ಡ್ ಬಗ್ಗೆ ಕಿಶೋರ್ ಹಾಗೂ ಜಯೇಶ್ ಮಾತಾಡಿದ್ದಾರೆ. ಇನ್ನು ಕಿಶೋರ್ ಹೇಳ್ತಾನೆ ಅದರಲ್ಲಿ, ವಿರಾಟ್ ಮತ್ತು ನನ್ನ ನಡುವೆ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಬಹಳ ದೊಡ್ಡೋನು, ಗುಜರಾತ್ನ ದೊಡ್ಡ ರಾಜಕಾರಣಿ ಅಂತ ಆತನೇ ಬಾಯಿ ಬಿಟ್ಟಿದ್ದಾನೆ. ಕಿಶೋರ್ ಮತ್ತು जयेश संभाषणे व्हायरल आಗಿದೆ. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಡು ಬನ್ನಿ. कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालं आहे ते तुम्ही मला मोकळा करा. की मला माझे पैसे तर जे घुसलेत, कारण माझ्या तर दुसरं काय संबंध नाही, इन्व्हेस्टर सारखा आहे मी. पण मी काय माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोललं ठीक आहे का आता ते हा लाईनअप करतो 1-2 दिवसांनी कुठेतरी. तर बोललो आता त्याच्याकडे पैसे तर नाहीये, पैसे तर त्यांनी कुठेतरी जमा केले. बोललो ठीक आहे. तर तो मटेरियल आहे त्याच्याकडे,
दुसरा. तर ते आता तो बोलतो 150 मी देतो. तर मी बोललो मला तू माझा जेवढा खर्च झाला आहे त्याच्यावर माझ्या 200 दे तू त्याच्यात एक. तर ते 1-2 दिवसात आता निपटारा होईल त्याचा. चालेल सर. 1-2 दिवसात ते निपटारा झाला. आणि हे असं आहे की त्याला मी बोललो विचारा त्याला की हे मटेरियल गेला कुठे आणि हे कोणी. ते त्याचं म्हणणं असं होता की त्यांनी अर्जितच्या सांगण्यावरनं गेम केली. पण त्यांनी ज्यांना काहीतरी सोपवलं. आता ह्याच्यामध्ये कर्नाटकचे पोलीसवाले पण होते. त्यातनं मटेरियल कुठे गुम झाला. ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇನ್ನು ತನಿಖೆಯಲ್ಲಿ ಏನೆಲ್ಲ ವಿಚಾರ ಗೊತ್ತಾಗ್ತಾ ಇದೆ ಅಂತ. ಖಂಡಿತವಾಗಿ ಸಿಂಚನ ಏನಂತಂದ್ರೆ ಏನು ಇದು 400 ಕೋಟಿ ರಾಬರಿ ಏನಿದೆ ಈ ಪ್ರಕರಣ ಕುರಿತು ಏನು ಅಂತಂದ್ರೆ ಪ್ರತಿನಿತ್ಯ ಏನೋ ಬಗೆದಷ್ಟು ಬಯಲಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ 400 ಕೋಟಿ ರಾಬರಿ ಪ್ರಕರಣ ಹಿಂದೆ ಯಾರ್ಯಾರಿದ್ದಾರೆ ಮತ್ತೆ ಇದು ಹಣವು ಏನಾಗಿತ್ತು ಎಲ್ಲಿಂದ ಬಂತು ಅಂತೇಳಿ ಏನು SITಗೆ ತನಿಖೆಯನ್ನ ಕೊಟ್ಟಿದ್ರು. ಆ ತನಿಖೆ ನಂತರ ಏನಂತಂದ್ರೆ ಈಗಾಗಲೇ ಒಂದು ಹೈಜಾಕ್ ಪ್ರಕರಣವನ್ನು ಗಂಭೀರವಾಗಿ SIT ತನಿಖೆ ಈಗಾಗಲೇ ಒಂದು ಗಂಭೀರವಾಗಿ ಈಗ ಏನಂತಂದ್ರೆ ಒಂದು ಪರಿಶೀಲನೆಗೆ ಇಳಿದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ 2,000 ಮುಖಬೆಲೆಯ ನೋಟುಗಳನ್ನು ಏನು ಅವರು ಎಕ್ಸ್ಚೇಂಜ್ ಮಾಡಲು ಒಂದು ಮುಂದಾಗಿದ್ರ ಅಂತೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವಿಚಾರಣೆಯಲ್ಲಿ. ಆ ನೋಟನ್ನ ಗೋವಾದಿಂದ ಏನು ಒಂದು ಗೋವಾದಲ್ಲಿ ಏನಂತಂದ್ರೆ ಆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿಂದ ಏನಂತಂದ್ರೆ ಒಂದು ಅವರು ಏನು ಅವ್ರು ಇರ್ತಕ್ಕಂತ ಒಂದು ಪ್ಲೇಸ್ಗೆ ಆ ಅಮೌಂಟ್ ಅನ್ನ ಸಾಗಿಸ್ಬೇಕಾಗಿತ್ತು ಗುಜರಾತ್ಗೆ. ಆ ಗುಜರಾತ್ಗೆ ಅವರು ಹೋಗ್ತಾ ಇರ್ತ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯಾಗಿರ್ತಕ್ಕಂಥದ್ದು. ಸದ್ಯ ಏನು ಗುಜರಾತ್ ರಾಜಕಾರಣಿ ಏನೋ ಅವರು ಕೂಡ ಇದ್ರ ಹಿಂದೆ ಒಂದು ಅವ್ರ ಕೈವಾಡ ಕೂಡ ಇದೆ ಅಂತೇಳಿ ಈಗಾಗಲೇ ವಿಚಾರಣೆಯಲ್ಲಿ ಎಲ್ಲ ರೀತಿಯಾಗಿ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೆ ಮಹಾರಾಷ್ಟ್ರದ ಏನೋ ಈಗಾಗಲೇ SIT ಅಧಿಕಾರಿಗಳೇನಂತಂದ್ರೆ ಇದು ಏನು ಇದು 400 ಕೋಟಿ ಇವರು ರಾಬರಿ ಮಾಡ್ಬೇಕಂತಂದ್ರೆ ಇವರು ಎಲ್ಲರೂ ಎಷ್ಟು ಜನ ಸೇರಿ ಪ್ಲಾನ್ ಮಾಡಿದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಮೊದಲಿಗೆ ಕೂಡ ಅವರು ಎನ್ಕ್ವೈರಿಯಲ್ಲಿ ಒಬ್ರು ಇಬ್ರು 4 ಜನ 5 ಜನ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಂದು ಗುಂಪಾಗಿ ಮಾಡ್ಬೇಕಂತ ಕೆಲಸ. ಯಾಕಂದ್ರೆ ಒಬ್ಬರಿಂದ 4-5 ಸಾಧ್ಯ ಇಲ್ಲ ಅಂತೇಳಿ ಅವರು ಕೂಡ ಒಂದು ಕ್ಯಾಶುವಲ್ ಆಗಿ ಜನರಲ್ ನಾಲೆಜ್ ಪ್ರಕಾರ ಎನ್ಕ್ವೈರಿಯನ್ನ ಪ್ರಾರಂಭ ಮಾಡ್ತಾರೆ. ಎನ್ಕ್ವೈರಿ ನಂತರ ಏನಂತಂದ್ರೆ ಅವರು ಬಗೆದಷ್ಟು ಬಯಲಾಗ್ತಾ ಇದೆ ಅಂತ ಹೇಳ್ಬೋದು ಈ 400 ಕೋಟಿ ಪ್ರಕರಣ. ಅದ್ರ ಜೊತೆಗೆ ಏನಂತಂದ್ರೆ ನಾನು ಅಲ್ಲಿ ಏನಂತಂದ್ರೆ ಅವರಲ್ಲೇ ತಾರತಮ್ಯ ಹುಟ್ಟಿ ಅವ್ರು ಏನ್ ರಾಬರಿ ಮಾಡ್ತಿರ್ತಾರಲ್ಲ ಅವರಲ್ಲಿ ಏನಂತಂದ್ರೆ ಒಂದು ತಾರತಮ್ಯ ಹುಡುತ್ತೆ. ಆ ತಾರತಮ್ಯದಲ್ಲಿ ಏನಂತಂದ್ರೆ ಒಂದು ರಾಜಕಾರಣಿ ಏನಿದ್ದಾನೆ ಆ ರಾಜಕಾರಣಿ ಎಲ್ಲಿಂದ ಅಮೌಂಟ್ ಅನ್ನ ಕಳಿಸಿರ್ತಾನ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥ. ಮತ್ತೆ ಏನು ಇವರು ಚೋರ್ಲಾ ಗಡಿಯಲ್ಲಿ ಏನಂತಂದ್ರೆ ಒಂದು 400 ಕೋಟಿ ರೂಪಾಯಿಯನ್ನ ಎಸ್ಕೇಪ್ ಮಾಡ್ಕೊಂಡು ಒಂದು ಸಾಗಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ನಮ್ಮ ಪೊಲೀಸರು ಏನೋ ಅವರನ್ನ ಬಲೆಗೆ ಬೀಸಿ ಒಂದು ಅವರನ್ನ ಹಿಡೆಮುಡಿ ಪೆಟ್ಟಿರುವ ಘಟನೆ ಏನಿದೆ. ಆ ಘಟನೆ ಹಿಂದೆ ಏನಂತಂದ್ರೆ ಒಂದು ಕಿಶೋರ್ ಮತ್ತು ಜಯೇಶ್ ಅಂತ ಹೇಳಿ ಇಬ್ರು ಫ್ರೆಂಡ್ ಇರ್ತಾರೆ. ಅವರು ಕೂಡ ಏನಂತಂದ್ರೆ ಈ ಘಟನೆಯಲ್ಲಿ ಅವರು ಭಾಗಿಯಾಗಿರ್ತಾರೆ. ಆ ಭಾಗಿಯಲ್ಲಿ ಏನಂತಂದ್ರೆ ಅವರಿಗೆ ಮತ್ತೆ ಏನೋ ರಾಬರಿ ಮಾಡಿರ್ತಕ್ಕಂತ ವ್ಯಕ್ತಿಗಳಿಗೂ ಕೂಡ ಒಂದು ಮುಖಾಮುಖಿಯಾಗಿ ಒಂದು ಮನಸ್ಸಲ್ಲಿ ಏನೋ ನಂದು ನೀನ್ ತಗೋತಿದ್ದೆ ನನಗೆ ಎಷ್ಟು ಬೇಕು ನಿನಗೆ ಇಷ್ಟು ಬೇಕು ಅಂತೇಳಿ ಒಂದು ಮನಸ್ಸಿಚ್ಛೆಯಿಂದ ಅವರು ಬೇರೆ ಆಗಿರ್ತಾರೆ. ಬೇರೆಯಾಗಿ ಏನಂತಂದ್ರೆ ನನಗೆ ಅವನು ಆ ರೀತಿ ಕೆಟ್ಟದ ಮಾಡ್ತಾ ಇದ್ದಾನೆ ನಾನೇ ಸುಮ್ಮನೆ ಬಿಡ್ಲಿ ಅಂತೇಳಿ ಆ ರೀತಿ ಒಂದು ಸಂದೀಪ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ದೂರನ್ನ ಕೊಡ್ತಾನೆ ಪೊಲೀಸರಿಗೆ. ಆ ದೂರಿನ ಮೇರೆಗೆ ಏನೋ ಪೊಲೀಸರು ಬೆನ್ನತ್ತಿದ ಮೇಲೆ ಇದೆಲ್ಲ ವಿಚಾರವನ್ನ ಅಂದ್ರೆ ವಿಚಾರಣೆ ಮಾಡಿದ ಬಳಿಕ ಏನೋ ರಾತ್ರಿ ವಿರಾಟ್ ಅಂತ ಹೇಳಿ ಒಬ್ರು ಮಾತಾಡ್ತಿರ್ತಾರೆ. ಅಂದ್ರೆ ಕಾಲ್ ಸಂಪರ್ಕದಲ್ಲಿ ಮಾತಾಡುವಾಗ ಅವ್ರು ಏನೇನು ಮಾತಾಡ್ತಿರ್ತಾರೆ ಅಂದ್ರೆ ಇಲ್ಲ ಇದು ಪ್ಲಾನ್ ನಾವು ಮಾಡಿದೀವಿ ಓಕೆ, ಬಟ್ ಏನಂತ ಮಾಡ್ತಾ ಇದೀವಿ ಅದಕ್ಕೆ ಕೋಡ್ವರ್ಡ್ ಇಟ್ಕೋಬೇಕು, ಏನ್ ಕೋಡ್ವರ್ಡ್ ಇಟ್ಕೋಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಕೋಡ್ವರ್ಡ್ ಪ್ರಕಾರ ಮಾತಾಡ್ತಿರ್ತಾರೆ. ಆ ಮಾತಿನ ಪ್ರಕಾರ ನಮ್ಮ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಕಾಲನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ. ಆ ಟ್ರೇಸ್ ನಂತರ ಏನಂತಂದ್ರೆ ಇವ್ರದ್ದು ಒಂದು ಆಡಿಯೋ ಈಗ ಸದ್ಯ ಏನಂತಂದ್ರೆ ರಿಲೀಸ್ ಆಗಿರುತ್ತೆ. ಆಡಿಯೋ ರಿಲೀಸ್ ಆಗ್ಬೇಕಂತಂದ್ರೆ ನಮ್ಮ ಇಲ್ಲಿ ಅಂದ್ರೆ ನಮ್ಮ 3 ರಾಜ್ಯದ ಪೊಲೀಸರು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಒಂದು ಕಾರ್ಯನ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಈಗ ಸದ್ಯ ಏನಂತಂದ್ರೆ ನಮ್ಮಲ್ಲಿ ಎಲ್ಲಾ ರೀತಿಯಾಗಿ ನಮ್ಮ ನಾಡಿನ ಜನತೆ ಆಗಿರ್ಬೋದು ನಮ್ಮ ದೇಶದ ಜನತೆ ಆಗಿರ್ಬೋದು ಈ ಒಂದು 3 ರಾಜ್ಯದ ಪೊಲೀಸರಿಗೆ ಒಂದು ಹೆಡ್ಸ್ ಆಫ್ ಹೇಳ್ತಾ ಇದೆ ಅಂತ
ಅಂತ ಹೇಳ್ಬೋದು. ಯಾಕಂದ್ರೆ 400 ಕೋಟಿ ಹಿಡಿಯುವುದು ಅಷ್ಟ ಸುಲಭದ ಕೆಲಸವಲ್ಲ. ಅದ್ರ ಜೊತೆಗೆ ಏನು ಇವ್ರದ್ದು ಕೂಡ ಶ್ರಮ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಇವರಿಗೆ ಒಂದು ವಿಶಾಲವನ್ನ ವ್ಯಕ್ತಪಡಿಸಿರ್ತಕ್ಕಂಥ. ಅದ್ರ ಜೊತೆಗೆ ಈಗಾಗಲೇ ಏನು ಇವರು ಯಾರ್ಯಾರು ರಾಬರಿಯಲ್ಲಿ ಟೀಮ್ ಅನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಯಾರ್ಯಾರು ಆರೋಪಿ ಇದ್ರು ಅವ್ರನ್ನು ಕೂಡ ಈಗಾಗಲೇ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಇಲ್ಲಿ ಮೇಲ್ನೋಟಕ್ಕೆ ಒಂದು ಮಾತು ಏನಂತಂದ್ರೆ ನಂಬಲಾರದ ಮಾತಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಕರ್ನಾಟಕ ಪೊಲೀಸರ ಕೈವಾಡವಿದೆ ಅಂತ ಹೇಳಿ ಇವರು ಒಂದು ವಾಕ್ಯನ ಅಂದ್ರೆ ಆಡಿಯೋ ಸಂಭಾಷಣೆಯಲ್ಲಿ ಮಾತಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸರಿ ಅದು ಸತ್ಯ ಇದ್ರೆ ಅವರು ಯಾರು ಅವರಿಗೆ ಹೆಲ್ಪ್ ಮಾಡಿದಾರ ಅಂತ ಹೇಳಿ ಆ ಪೊಲೀಸರು ಯಾರು ಮತ್ತೆ ಅವರು ಯಾಕೆ ಇವ್ರಿಗೆ ಹೆಲ್ಪ್ ಮಾಡ್ರು ಇವರಿಗೆ ಏನ್ ಕಾಂಟ್ಯಾಕ್ಟ್ ಅಂತ ಹೇಳಿ ಈಗಾಗಲೇ ಮತ್ತೆ ಹೆಚ್ಚಿನ ಮಾಹಿತಿಗೆ ಕೂಡ ಈಗ SIT ಅವರು ತನಿಖೆ ಆಗ್ತಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಶಿಕ್ಷಣ. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.